ರುಕ್ಕು, ನಾಟಕಕ್ಕೆ ಹೋಗೋಣ ಬಾರೆ, ಟೈಮ್ ಆಯಿತು. ಅಲ್ಲೋಗಿ ಮೊದಲು ಜಾಗ ಇಟ್ಕೊಳ್ಳೋಣ ನಡಿ. ನನ್ನ ಗಂಡ ಹೆಂಗೆ ನಾಟಕ ಆಡ್ತಾನೋ ಏನೋ ನೋಡ್ಬೇಕಲ್ಲ ನಾನು ಮೊದಲು. ಅಣ್ಣವ್ರಿಗೇನಕ್ಕ ನಾಟಕ ಚೆನ್ನಾಗೇ ಆಡ್ತಾರೆ. ಅಕ್ಕ ನಿಮ್ಮ ಅತ್ತೆ ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ನಮ್ಮತ್ತೆ ಅವ್ರ ಮಗಳು ಕರ್ಕೊಂಬರಕ್ಕೆ ಹೋಗಿದ್ದಾರೆ ರುಕ್ಕು ಊರಿಗೆ. ಹಬ್ಬಕ್ಕೆ ಬಾ ಅಂತ ಕರೆದ್ವಿ, ನನಗೊಬ್ಳಿಗೆ ಬರೋಕ್ಕಾಗಲ್ಲ, ನೀನೇ ಬಂದು ಕರ್ಕೊಂಡೋಗಮ್ಮ ಅಂತ ಅಂದ್ಲು. ಅದಕ್ಕೆ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ. ನಮ್ಮ ಮನೆಯವ್ರನ್ನೇ ಕಳಿಸ್ತಿದ್ರು. ಮತ್ತು ಇವರು ನಾಟಕ ಕಲಿಬೇಕು ನಾನು ಅಂತ ಹೋಗಲಿಲ್ಲ, ಅದಕ್ಕೆ ನಮ್ಮ ಅತ್ತೆಯವರೇ ಹೋದರು. ನನ್ನ ಮಗಳ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಮನೇಲಿ ಹೋಗಿದ್ದಾರೆ. ಬರ್ಬೋದು ನಾಳೆ ಇಲ್ಲ ನಾಡ್ದು. ಮಗಳನ್ನು ಕರ್ಕೊಂಡು ಮಕ್ಕಳನ್ನು ಕರ್ಕೊಂಬರ್ತಾರೋ ಏನೋ ಗೊತ್ತಿಲ್ಲ. ಅವ್ರು ಬಂದರೆ ಈಗ ಅದೊಂದು ಖರ್ಚು ಬೇರೆ. ಹ್ಞೂನಕ್ಕ, ಮನೆಗೆ ಯಾರಾದರೂ ಬಂದರೆ ಭಾಳ ಖರ್ಚಾಗುತ್ತೆ. ಮಕ್ಕಳು ಅಂದರೆ ಕಮ್ಮಿನಾ? ಅವು ತಿಂತಿರ್ತವೆ, ಅದು ಇದು ಖರ್ಚಿದ್ದೇ ಇರುತ್ತೆ. ಮತ್ತೀಗೇನು ಮಗಳು ಬಂದರೆ ಸೀರೆ ಏನಾದರೂ ತೆಗಿಬೇಕೋ ಏನೋ? ಅಯ್ಯೋ, ತೆಗೆದಿದ್ರೆ ನಮ್ಮ ಅತ್ತೆನಾರ ಬಿಡ್ತಾಳ? ಅಯ್ಯಪ್ಪ, ರುದ್ರಾವತಾರ ಅವ್ರದಿನ್ನ. ಮಗಳು ಬಂದರೆ ನೋಡ್ಬೇಕಿನ್ನು ಅವರು ಸಡಗರನ. ನನ್ನ ಮಗಳಿಗೆ ಹೋಳಿಗೆ ಮಾಡು, ಹುಗ್ಗಿ ಮಾಡು, ತುಪ್ಪ ಮಾಡು, ರೊಟ್ಟಿ ಮಾಡು. ಅವ್ರು ಆ ಕಡೆಯಿಂದ ಬರಬೇಕಾದ್ರೆ ಏನೇನೂ ತರಲ್ಲ. ತಡಿ, ಮಕ್ಕಳಿದಾವೆ ಮನೇಲಿ, ಒಂದು ಬ್ರೆಡ್ ಬಿಸ್ಕೆಟಾರ ತೊಗೊಂಡೋಗೋಣ ಅಂತಂದು ಒಂದೇನೇನು ತರಲ್ಲ. ಈ ಕಡೆಯಿಂದ ನೋಡಬೇಕು, ದೊಡ್ಡದೊಂದು ಮೂಟೆ ಕಟ್ಕೊಂಡು ಹೋಗ್ತಾಳೆ. ಹೊಸ ಮಂಗ್ರಿ ಬೇರೆ ತರಬೇಕು. ಅದಕ್ಕೆ ಮಂಗ್ರಿ ತಂದು ಆ ಮಂಗ್ರಿ ತುಂಬ ತುಂಬಿ ಸೀರೆ ಕಟ್ಟಿ ಅದಕ್ಕೆ ಅವಳು ತಲೆ ಮೇಲೆ ಒರೆಸಿ ಕಳಿಸ್ಬೇಕು. ನಮ್ಮ ಕರ್ಮ ನೋಡಿ ಹೆಂಗೈತೆ. ಆ ಕಡೆಯಿಂದ ಬರೋಕ್ಕೆ ಎಲ್ಲಿ ಬಸ್ ಚಾರ್ಜ್ ಆಗುತ್ತೋ ಅಂದ್ಬಿಟ್ಟು ಈ ಕಡೆಯಿಂದ ನಮ್ಮ ಅತ್ತೆಗೆ ಕರೆದಿದ್ದಾಳೆ. ನಮ್ಮ ಅತ್ತೆನೇ ಹೋಗಿ ಕರ್ಕೊಂಡು ಆ ಕಡೆಯಿಂದ ಅವಳಿಗೂ ಚಾರ್ಜ್ ಹಾಕೊಂಡು ಅವ್ರನ್ನೂ ಕರ್ಕೊಂಬರ್ಬೇಕು. ಇಂಥ ಹೆಣ್ಮಕ್ಳಿದ್ರೆ ತವ್ರ ಮನೆ ಉದ್ಧಾರನೇ. ಯಪ್ಪ, ಇವ್ರದ್ದು ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಕರಿತತೆ. ನಡಿ, ಇವ್ರದ್ದು ಇದ್ದಿದ್ದೆ ರಾಡಿ. ಹೋಗಿ ನಾಟಕ ನೋಡೋಣ ನಡಿ ಮೊದಲು. ನನ್ನ ಗಂಡ ಹೆಂಗೆ ನಾಟಕ ಮಾಡ್ತಾನೆ ಅಂತ ನೋಡ್ಬೇಕು ನಾನು ಮೊದಲು. ಪುಟ್ಟಂದು ಅಕ್ಕ, ಟೈಮ್ ಆಗ್ತಾ ಇದೆ, ನಾಟಕಕ್ಕೆ ಶುರು ಆಗುತ್ತೆ. ನಡೀರಿ ಹೋಗೋಣ ಬೇಗ. ಹ್ಞೂ ಅಕ್ಕ, ನಡೀರಿ ಹೋಗೋಣ. ಅಕ್ಕ, ಇನ್ನೂ ನಾಟಕ ಶುರುವಾಗಿಲ್ಲ ಅನ್ಸುತ್ತಲ್ಲ? ಒಳ್ಳೆಯದೇ ಆಯಿತು. ಬೇಗ ಇಲ್ಲೇ ಕುತ್ಕೊಳ್ಳೋಣ ತಡೀರಿ. ಮುಂದೆ ಕುತ್ಕೊಂಡ್ರೆ ನಾಟಕ ಕ್ಲೀನಾಗೂ ಕೇಳ್ತತೆ, ಚೆನ್ನಾಗೂ ಕಾಣ್ತದೆ. ನೋಡ್ರಿಕೋ ಅಲ್ಲಿ ಎಲ್ಲರೂ ಇವಾಗ ಬರ್ತಾ ಇದ್ದಾರೆ ಜನ ನಾಟಕ ನೋಡೋಕ್ಕೆ. ಸರಿ ಸರಿ ಕುತ್ಕೋ, ಮತ್ತೆ ಆಮೇಲೆ ಜಾಗನೇ ಸಿಗಲ್ಲ. ಎಲ್ಲರೂ ಆಮೇಲೆ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಕುತ್ಕೋ ಇಲ್ಲೇ. ಹಾಯ್ ರುಕ್ಕು ಆಂಟಿ. ರುಕ್ಕು ಆಂಟಿ, ನಾನು ಅಲ್ಲಿಗೆ ಬರಲಾ? ಏಯ್, ತೆಪ್ಪ ಕುತ್ಕೊಳ್ಳೇ ಇಲ್ಲ. ಅಲ್ಲೇನಾದ್ರೂ ಹೋದ್ರೆ ಕಾಲು ಮುರಿದು ಬಿಡ್ತೀನಿ ನಿಂದು. ತೆಪ್ಪ ಕುತ್ಕೋ. ಸರಿ, ಹೋಗಲ್ಲ ಬಿಡು, ಇಲ್ಲೇ ಇರ್ತೀನಿ. ಮಳ್ಳಿ ಹಂಗೆ ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಮಗಳನ್ನ ಬುಟ್ಟಿಗೆ ಹಾಕೊಂಡ್ರೆ ಗಂಡನ ಬುಟ್ಟಿಗೆ ಹಾಕೊಳ್ಳೋದು ಈಸಿ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಮಾಡ್ಲಿ ಎಷ್ಟು ದಿನ ನಾನು ನೋಡ್ತೀನಿ. ಇದೇನು ರುಕ್ಕು, ಖುಷಿ ನಿನ್ನ ಹತ್ರ ಬರ್ತೀನಿ ಅಂತು ಅವ್ರಮ್ಮ ಏನೋ ಬೈದ್ಲೇನೋ, ಅಲ್ಲೇ ಸುಮ್ಮನೆ ಕುತ್ಕೊಂಡ್ಬಿಡ್ತು ನೋಡು. ನೀವು ಹೋಗ್ಲಿ ಬಿಡು. ಅಲ್ಲಿ ಯಾರೋ ಬರ್ತಿದ್ದಾರೆ ಸ್ಟೇಜ್ ಮೇಲೆ. ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಏನು ಸೇರಿದ್ದೀವಿ, ಯಾಕೆ ಸೇರಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿರದೆ, ಆದರೂ ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲ ಹಳ್ಳಿ ಜನರಿಗೂ ನಾನು ಈ ನಾಟಕಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾಯಿ ದುಗ್ಗಮ್ಮ ಜಾತ್ರೆಯ ಪ್ರಯುಕ್ತವಾಗಿ ಇಲ್ಲಿ ಹಮ್ಮಿಕೊಂಡಿರುವಂಥ ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ರೀ ಶೆಟ್ರೆ, ಸರಿಯಾಗಿ ಮಾತಾಡ್ರಿ. ಅದು ಹಮ್ಮಿಕೊಂಡಿರುವ ಅಲ್ಲ ಕಣ್ರಿ, ಸ್ವಲ್ಪ ಸರಿಯಾಗಿ ಮಾತಾಡ್ರಿ. ಇನ್ನೂ ನಾಟಕನೇ ಶುರುವಾಗಿಲ್ಲ, ನಮ್ಮ ಕಿವಿನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ ಆಗ್ಲೇ. ಅಡಚಣೆಗಾಗಿ ಕ್ಷಮಿಸಿ. ನಾನು ಮಾತಾಡಿರ್ತಕ್ಕಂಥ ಮಾತು ನಮ್ಮ ಪ್ರೇಕ್ಷಕರಿಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಈ ನಾಟಕವನ್ನ ಈಗ ಪ್ರಾರಂಭ ಮಾಡುತ್ತಿದ್ದೇವೆ. ಎಲ್ಲರೂ ಶಾಂತ ರೀತಿಯಲ್ಲಿ ಕುತ್ಕೊಂಡು ನಾಟಕವನ್ನ ವೀಕ್ಷಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ನಾವೆಲ್ಲರೂ ಸೇರಿ ಈ ನಾಟಕವನ್ನು ಪ್ರಾರಂಭ ಮಾಡ್ತಿದ್ದೇವೆ ಶ್ರೀ ವಿನಾಯಕನ ಸ್ತುತಿಯಿಂದ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಚಯ್ಯ ಮೇಷ್ಟ್ರು. ನಾನು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ, ನಾನು ತೆರೆ ಹಿಂದೆ ಇರ್ತೀನಿ. ಈ ನಾಟಕದ ಹೆಸರು ರಾಜ ದರ್ಬಾರ್. ಈ ನಾಟಕವನ್ನು ನಿಮ್ಮ ಊರಿನ ಗಣ್ಯರಿಗೆ ನಾನೇ ಹೇಳಿಕೊಟ್ಟಿರುತ್ತೇನೆ. ಇಲ್ಲಿ ಏನೇ ಲೋಪದೋಷವಾದಾಗಲೂ ನನ್ನ ಧ್ವನಿ ಮಾತ್ರ ಕೇಳಿಸುತ್ತದೆ ವಿನಃ ನಾನು ಕಾಣುವುದಿಲ್ಲ. ಇನ್ನು ರಾಜ ದರ್ಬಾರ್ ನಾಟಕ ಪ್ರಾರಂಭವಾಗುತ್ತದೆ. ನಮಸ್ಕಾರ. ರುಕ್ಕು, ನನ್ನ ಗಂಡ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಹೋದ ಜನ್ಮದಲ್ಲಿ ರಾಜ ಹಾಗೆ ಇದ್ದ ಅನ್ಸುತ್ತೆ. ಯಪ್ಪ, ನಂದೇ ದೃಷ್ಟಿ ನನ್ನ ಗಂಡಂಗೆ. ಹೂನಕ್ಕ, ಅಣ್ಣವರು ಭಾಳ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮನೆಗೆ ಹೋದ್ಮೇಲೆ ದೃಷ್ಟಿ ತೆಗಿ ಆಯ್ತಾ? ನಾಟಕ ಶುರು ಆಯ್ತು, ನೋಡು.
ರಾಜಾದಿರಾಜ ರಾಜ ಮಾರಿಕೊಂಡ ರಾಜಕುಲ ತಿಕ್ಲ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಏ ಊರೂಟಕ್ಕೂ ಮುಂಚೆ ಹುಡ್ತೋನೆ, ಅದು ಮಾರಿಕೊಂಡ ಅಲ್ಲ ಕಣೋ, ಮಾರ್ತಾಂಡ. ತಿಕ್ಲ ಅಲ್ಲ, ತಿಲಕ. ಸರಿಯಾಗಿ ಹೇಳಿ ಇನ್ನೊಂದ್ಸಲ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜಕುಲ ತಿಲಕ ಶ್ರೀ 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 ಕುಚೇಲ ಮಹಾರಾಜರಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾರಾಜ, ಸಭೆ ತುಂಬಾ ಸಮಯದಿಂದ ನಿಮಗಾಗಿ ಕಾಯುತ್ತಿದೆ. ಮಂತ್ರಿ, ನನ್ನ ಹೆಂಡತಿಯ ಸಭೆಯನ್ನು ಈಗ ಮುಗಿಸಿಕೊಂಡು ಬಂದಿದ್ದೇನೆ. ತಡವಾಯಿತೆ? ಆಗಲಿ, ನಮ್ಮ ಮೂತ್ರಮಂಡಲದವರನ್ನು ಕರೆಯಿಸಿ. ಏ ರಾಜ, ಅದು ಮೂತ್ರಮಂಡಲ ಅಲ್ಲ ಕಣೋ, ಮಂತ್ರಿಮಂಡಲ. ಆಗ್ಲಿ ಮಿಸ್ಟ್ರೆ, ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರನ್ನು ಕರೆಯಿಸಿ. ಮಹಾಪ್ರಭು, ನಮ್ಮ ಮಂತ್ರಿಮಂಡಲದ ಸದಸ್ಯರನ್ನು ನೀವೇ ಪಕ್ಕದ ರಾಜ್ಯಕ್ಕೆ ಕಳಿಸಿರುವಿರಿ, ಮರೆತು ಹೋದಂತಿದೆ. ಓ ಹೌದಲ್ಲ, ನಾನು ಮರೆತು ಹೋಗಿದ್ದೆ. ಆಗಲಿ. ಮಹಾಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸರೋಜಿ ಜೊತೆ ಸುಖವಾಗಿ ಇರುವರೇ? ಮಹಾರಾಜ, ನಾನು ಸರೋಜಿ ಜೊತೆ ಇರಲು ಸಿದ್ಧನಿದ್ದೇನೆ. ಆದರೆ ಆ ಕರಿಯ ಒಪ್ಪುತ್ತಿಲ್ಲ. ಕರಿಯ ಒಪ್ಪುತ್ತಿಲ್ಲವೇ? ಏಕೆ? ಏನು ಅವನ ಸಮಸ್ಯೆ? ಏ ಮಹಾರಾಜ, ಸರೋಜಿ ನನ್ನ ಹೆಂಡ್ತಿ ಕಣೋ, ನಾನೆಂಗ್ ಒಪ್ಕೊಳ್ಳಿ? ಏ ಕುಡುಕ್ ನನ್ನ ಮಕ್ಕಳ, ಏನು ಸಾಯ್ತಿರೋ ಹೊತ್ಲಾಗೆ? ಅದು ಸರೋಜಿ ಜೊತೆ ಇರುವರೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುರಕ್ಷಿತವಾಗಿರುವರೆ ಅಂತ ಹೇಳು. ದಾಸ, ನೆಟ್ಟಗೆ ನಾಟಕ ಮಾಡು, ಇಲ್ಲ ಬಂದ್ರೆ ಜಾಡ್ಸ್ವದಿತೀನಿ ನೋಡು. ಕ್ಷಮಿಸಿ ಮೇಷ್ಟ್ರೇ. ಮಹಾಮಂತ್ರಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿ ಸುರಕ್ಷಿತವಾಗಿ ಇರುವರೇ? ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ನೀರಿಗೆ ಬಹಳ ತೊಂದರೆ ಇದೆ. ಇದಕ್ಕೆ ಒಂದು ಪರಿಹಾರವನ್ನು ನೀವೇ ತಿಳಿಸಬೇಕು. ಇದೇನು ಹೇಳುತ್ತಿರುವಿರಿ ಮಹಾಮಂತ್ರಿ? ನಮ್ಮ ರಾಜ್ಯದಲ್ಲಿ ನೀರ ಇಲ್ಲವೇ? ಓ, ಈ ತಪ್ಪು ನನ್ನಿಂದಲೇ ಆಗಿದೆ. ಆಗಲಿ, ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳಿಗೆ ಸರಾಯಿಯನ್ನು ಉಚಿತವಾಗಿ ಹಂಚಲಾಗುತ್ತದೆ. ಇದನ್ನು ಘೋಷಣೆ ಹೊರಡಿಸಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಆಗಲಿ ಪ್ರಜೆಗಳೇ, ನಿಮ್ಮ ಹಿತದೃಷ್ಟಿಯೇ ನಮಗೆ ಬಹಳ ಮುಖ್ಯ. ಇಂದಿನಿಂದ ರಾಜ್ಯದಲ್ಲಿ ಸರಾಯಿಯನ್ನು ಉಚಿತವಾಗಿ ನೀಡಲಾಗುವುದು. ಪಂಡಿತರೇ, ನಮ್ಮ ಈ ಘೋಷಣೆಯ ವಿಷಯವಾಗಿ ನೀವೇನಾದರೂ ಹೇಳುವುದಿದೆಯೇ? ಮಹಾಪ್ರಭು, ಮಂತ್ರಿ ಹೇಳಿದ್ದು ನಿಮಗೆ ಮಳೆ ಬಾರದೆ ಕುಡಿಯುವ ನೀರಿಗೆ, ಹಸುಕರುಗಳಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು. ನೀವು ಅದನ್ನು ನೀರ ಎಂದು ತಿಳಿದುಕೊಂಡು ಸಾರಾಯಿಯನ್ನು ಉಚಿತವಾಗಿ ಹಂಚಲು ಘೋಷಣೆಯನ್ನು ಮಾಡಿರುವಿರಿ. ಇದು ಬಹಳ ತಪ್ಪಾದ ತೀರ್ಮಾನವಾಗಿದೆ. ಏ ದಾಸ, ಕುಡಿಯೋದು ಬಿಟ್ಟು ಮುಂದಕ್ಕೆ ಬಾರೋ. ಏನು ಯಾವಾಗಲೂ ಸಾರಾಯಿ ಸಾರಾಯಿ ಅಂತ ಸಾಯ್ತಾ ಇರ್ತೀಯ? ಒಳ್ಳೆ ನಾಟಕದ ಡೈಲಾಗ್ ಹೇಳೋ, ನಾಟಕದ ಡೈಲಾಗ್ನ. ಆಗ್ಲಿ ಮಿಸ್ಟ್ರೇ, ಈಗ ನೋಡ್ರಿ ಹೆಂಗ್ ಹೇಳ್ತೀನಿ ಅಂತ. ಮಹಾಮಂತ್ರಿ, ನಾನು ನನ್ನ ಮಾತನ್ನು ಹಿಂಪಡೆಯುತ್ತಿದ್ದೇನೆ. ರಾಜ್ಯದಲ್ಲಿ ನೀರಿಗೆ ಬರ ಇರುವುದರಿಂದ ಎಲ್ಲರೂ ಮನೆಯ ಮೇಲೆ ಒಂದು ಛತ್ರಿಯನ್ನು ಹಾಕಬೇಕು. ಇದರಿಂದ ಮಳೆಗೆ ಪ್ರೋತ್ಸಾಹ ಸಿಗುತ್ತದೆ ಮತ್ತು ಮಳೆ ಬರುತ್ತದೆ. ಇದು ನನ್ನ ಆಜ್ಞೆ. ಧಿಕ್ಕಾರ, ಧಿಕ್ಕಾರ, ಮಹಾರಾಜರಿಗೆ ಧಿಕ್ಕಾರ. ಮಹಾರಾಜರಿಗೆ ಧಿಕ್ಕಾರ, ಧಿಕ್ಕಾರ. ಮಹಾರಾಜ, ಸಾರಾಯಿಯನ್ನು ಉಚಿತವಾಗಿ ಕೊಟ್ಟರೆ ರಾಜ್ಯ ಸುಭಿಕ್ಷವಾಗಿರುತ್ತದೆ. ದಯಮಾಡಿ ಸಾರಾಯಿಯನ್ನು ಉಚಿತವಾಗಿ ನೀಡಿ. ಅಲ್ಲ ಅಣ್ಣರೇ, ಸಾರಾಯಿ ಬೇಕು ಅಂತ ಕೇಳೋ ಬದಲು ಹೆಂಡತಿ ಮಕ್ಕಳಿಗೆ ಉಚಿತವಾಗಿ ಅಕ್ಕಿ ಬೇಕು, ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಬೇಕು ಅಂತ ಕೇಳೋಕ್ಕಾಗಲ್ವಾ? ಯಾವಾಗಲೂ ಏನು ಸಾರಾಯಿ ಸಾರಾಯಿ ಅಂತಾನೆ ಇರ್ತೀರಾ ನೀವು? ಏ ಪದ್ಮಕ್ಕ, ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರ್ರಿ. ನಿಮಗೇನು ಸಿದ್ದರಾಮಯ್ಯನವರು ಬಸ್ಸು ಫ್ರೀ, ದುಡ್ಡು ಫ್ರೀ, ಎಲ್ಲ ಫ್ರೀ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಾಗಲ್ಲ. ನಾವೇನಾದರೂ ಬರೀ ಒಂದೇ ಒಂದು ಫ್ರೀಯಾಗಿ ಕೇಳಿದ್ರು ಹಂಗೆ ಬರ್ತಿರಲ್ರಿ. ನಮ್ಮ ಸಿದ್ದರಾಮಯ್ಯನವರಂತೂ ನಮಗೆ ಸರಾಯಿ ಫ್ರೀ ಕೊಡಲಿಲ್ಲ. ನಮ್ಮ ರಾಜನಾದರೂ ಫ್ರೀಯಾಗಿ ಕೊಡ್ತಿದ್ದಾರಲ್ಲ. ಸುಮ್ಮನಿರ್ರಿ, ನಾವು ರಾಜನ ಹತ್ರನಾರ ಇಸ್ಕೊಂತೀವಿ. ಯಾಕೆ ಬಂದು ಅದಕ್ಕೂ ಕಡ್ಡಿ ಎಲ್ಲಾಡಿಸ್ತೀರಾ? ಈ ಹೆಣ್ಮಕ್ಳಿಗೆ ಎಷ್ಟು ಫ್ರೀ ಇದ್ರೂ ಸಾಕಾಗೋದಿಲ್ಲ. ಎಲ್ಲ ಬಂದು ನಮ್ಮ ಹತ್ರ ಕೇಳ್ತಾರೆ. ಅಲ್ಲಕ್ಕ, ಈಗೇನಾದರೂ ಸಿದ್ದರಾಮಯ್ಯವರು ನಿಮಗೆ ಕೊಡೋ ಬದಲು ನಮಗೇನಾದರೂ ಫ್ರೀ ಕೊಟ್ಟಿದ್ದಿದ್ರೆ ಎಣ್ಣೆನ, ಇನ್ನು 20 ವರ್ಷ ಅವರೇ ಸಿ ಎಮ್, ಗೊತ್ತಾ? ಇದನ್ನೇನಾದರೂ ಸಿ ಎಮ್ ಅವ್ರು ನೋಡಿರ್ಬೇಕಾರೆ ನೆಕ್ಸ್ಟ್ ಎಲೆಕ್ಷನಿಗೆ ಇದನ್ನು ಜಾರಿಗೆ ತಂದರೆ ಅವಿರೋಧವಾಗಿ ಆಯ್ಕೆ ಮಾಡಿಬಿಡ್ತೀವಿ ನಾವು ಅವ್ರನ್ನ. ಏಯ್, ಎಲ್ಲರೂ ನಾಟಕ ನೋಡ್ರಿ ಸುಮ್ಮನೆ. ಯಾರ್ರೀ ಅದು ಗಲಾಟೆ ಮಾಡ್ತಾ ಇರೋದು? ಏಯ್ ದಾಸ,
ನೆಟ್ಟಿಗೆ ನಾಟಕದ ಡೈಲಾಗ್ ಹೇಳಿದ್ರೆ ಸರಿ ಹೋಯ್ತು ನೀನು. ಇಲ್ಲ ಬಂದರೆ ಸರಿಯಾಗಿ ಹೊಡ್ತಾ ತಿಂತೀಯ ನೋಡು.